Very good morning to one and all. We have started with fourth unit. Okay, we have completed first, second, and third. Okay, next fourth unit is about industrial finance. Okay, industrial finance. In that, we will see what is the meaning of industrial finance. Okay, and some factors of finance and some financial institutions we have like IFCI, Exim Bank. Exim Bank ಅಂದ್ರೆ Export Import Bank, IFCA Bank, okay, one more IDBI Bank, Industrial Development Bank of India. Okay, ಇದು 4 or 5 institutions ಅದಾವ. ಇದರ ಮೇಲೆ ಒಂದು ಕಂಪಲ್ಸರಿ ಕ್ವಶನ್ಸ್ ಬರ್ತದೆ. ರೈಟ್ ಅ ಶಾರ್ಟ್ ನೋಟ್ ಆನ್ ಎನಿ ಆಫ್ ದಿಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನ್ರಿ? ವಾಟ್ ಈಸ್ ದ ಮೇನ್ ವರ್ಕ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್? To provide finance for the industries. Okay, to give the loan to the industries. Okay, various financial institutions are there. Okay, like if a company want to raise the fund, okay, ಎಲ್ಲರಿ company fund ಬೇಕಾಗ್ತಾವ. Without funds a company or any organizations cannot run the organizations. Okay, fund ಬೇಕೇ ಬೇಕು. Okay, uh, in the previous class I told fund ಎದಕ್ಕೆ ಯೂಸ್ ಮಾಡ್ತಾರೆ. Okay, two types of fund ಬೇಕು. One is working capital fund and one more is fixed capital fund. Fixed capital, okay, in every organizations two types of fund ಬೇಕಾಗ್ತದೆ. Okay, one is fixed fund and one more is working capital fund. Okay, fixed ಅಂದ್ರೆ ಎಲ್ಲಾರಿ ಕಂಪನಿ ಸಮ್ ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ ಮಾಡ್ತಾರೆ ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಇಕ್ವಿಪ್ಮೆಂಟ್ಸ್. ಅದು ಏನಾಗ್ತಾವ ಲಾಂಗ್ ಟರ್ಮ್ ಯೂಸ್ ಆಗ್ತಾವ. Okay, that is used for long term. Fixed irta, for example our college fixed asset ಐತಿ, building ಐತಿ. Building we have benches we have, ಅದು fixed assets ಐತಿ, ಅದು ನಾವು ಫಿಕ್ಸ್ ಬೇಕು. ನೆಕ್ಸ್ಟ್ ಇನ್ನೊಂದು ವರ್ಕಿಂಗ್ ಕ್ಯಾಪಿಟಲ್ ಫಂಡ್ ಬೇಕು. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಡೇ ಟು ಡೇ ಟು ಮೀಟ್ ಅವರ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ವರ್ಕಿಂಗ್ ಕ್ಯಾಪಿಟಲ್ ಫಂಡ್ ಬೇಕು. ಯಾವ್ಯಾವ ಬರ್ತದೆ ವರ್ಕಿಂಗ್ ಕ್ಯಾಪಿಟಲ್ ಫಂಡ್ ಅಂದ್ರೆ ಟು ವೇಜಸ್ or we can say salary or to purchase raw materials, adak fund beka. For that we call as working capital funds. Okay, working capital funds. Okay, matenatad every organizations, okay, three types of funds ಅವ್ರಿಗೆ ಬೇಕಾಗ್ತಾವ. One is short term funds. ಒಬ್ಬರ ಕಂಪನಿ ಏನ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಫಂಡ್ಸ್ ಬಾರೋ ಮಾಡ್ತಾರೆ. ಇನ್ನೊಂದು ಬರ್ತದ ಮೀಡಿಯಂ ಟರ್ಮ್. ಫಸ್ಟ್ ಬರ್ತದ ಶಾರ್ಟ್ ಟರ್ಮ್, ಸೆಕೆಂಡ್ ಮೀಡಿಯಂ, ಲಾಸ್ಟ್ ಇಸ್ ಲಾಂಗ್ ಟರ್ಮ್. ಓಕೆ, ಶಾರ್ಟ್ ಟರ್ಮ್ ಅಂದ್ರೆ ನೋಡ್ರಿ, ಕಂಪನಿ ಏನ್ ಮಾಡ್ತದ ಫಾರ್ 1 year ಲೋನ್ ಬಾರೋ ಮಾಡ್ತಾರೆ ಫಾರ್ ಲೆಸ್ ದೆನ್ 1 year. ದಟ್ ವಿ ಕಾಲ್ ಎಸ್ ಶಾರ್ಟ್ ಟರ್ಮ್. ಲೆಸ್ ದೆನ್ 1 year ಬಾರೋ ಮಾಡ್ತಾರೆ. ಮೀಡಿಯಂ ಅಂದ್ರೆ ಮೋರ್ ದೆನ್ 1 year. ಶಾರ್ಟ್ ಟರ್ಮ್ ಅಂದ್ರೆ ಲೆಸ್ ದೆನ್ 1 year ಬಾರೋ ಮಾಡ್ತಾರೆ. ಮೀಡಿಯಂ ಅಂದ್ರೆ ಮೋರ್ ದೆನ್ 1 year. ಲಾಂಗ್ ಟರ್ಮ್ ಅಂದ್ರೆ ಇಟ್ ಮೇ ಬಿ 5 years, 10 years or maximum 20 years ತನಕ ಬಾರೋ ಮಾಡ್ತಾರೆ. ಓಕೆ, ಬಿಫೋರ್ ಬಾರೋವಿಂಗ್ ದಿಸ್ ಫಂಡ್ ಕಂಪನಿ ಏನ್ ಮಾಡ್ತಾರೆ, ದೇ ವಾಂಟ್ ಟು ರೇಸ್ ದ ಫಂಡ್. ಹೆಂಗ್ ರೇಸ್ ಮಾಡ್ಬೋದು? ಫಸ್ಟ್ ಇನ್ ಕಂಪನಿ ಒಳಗೆ ಹೆಂಗೆ ರೇಸ್ ಮಾಡ್ಬೋದು? ಶೇರ್ಸ್ ಇಶ್ಯೂ ಮಾಡ್ಬೋದು. ಓಕೆ, ಶೇರ್ಸ್ ಒಳಗೆ ಟೂ ಟೈಪ್ಸ್ ಬರ್ತಾವೆ. ಒನ್ ಈಸ್ ಇಕ್ವಿಟಿ ಶೇರ್ಸ್, ಒನ್ ಈಸ್ ಪ್ರಿಫರೆನ್ಸ್ ಶೇರ್ಸ್. ಇಕ್ವಿಟಿ ಶೇರ್ಸ್ ಅಂದ್ರೆ equity shares are nothing but owners of the company. ಅವ್ರು ಏನ್ ಮಾಡ್ತಾರೆ, ಇಫ್ ಎನಿ ಕಂಪನಿ ವಾಂಟ್ ಟು ರೇಸ್ ದ ಫಂಡ್, ಓಕೆ, ಶೇರ್ಸ್ ಇಶ್ಯೂ ಮಾಡ್ತಾರೆ. ಲೈಕ್ ಎನಿ ಶೇರ್ ಮಾರಿ ಮಾಡ್ತಾರೆ, ಪಬ್ಲಿಕ್ ಸೆಲ್ ಮಾಡ್ತಾರೆ, ಪಬ್ಲಿಕ್ ಅದು ಪರ್ಚೇಸ್ ಮಾಡ್ತಾರೆ. ಆಫ್ಟರ್ ಫಾರ್ ದೆಮ್ ಪಬ್ಲಿಕ್ ಏನ್ ವಿ ಕಾಲ್ ಎಸ್ ಪ್ರಿಫರೆನ್ಸ್ ಶೇರ್ಸ್. ಓಕೆ, ಪ್ರಿಫರೆನ್ಸ್ ಶೇರ್ಸ್ ನಾವು ಏನು ಮಾಡಬೇಕು, ಡಿವಿಡೆಂಡ್ ಕೊಡಬೇಕು. ಕಂಪ್ನಿಯವ್ರಿಗೆ ಡಿವಿಡೆಂಡ್ ಕೊಡಬೇಕು. ಡಿವಿಡೆಂಡ್ ಅಂದ್ರೆ ಪ್ರಾಫಿಟ್. ಓಕೆ, ಅವ್ರ ಇಂಟ್ರೆಸ್ಟ್, ಬಿಕಾಸ್ ಅವ್ರು ಶೇರ್ಸ್ ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ನಾವು ಇಕ್ವಿಟಿ ಶೇರ್ಸ್ ಏನ್ ಮಾಡಬೇಕು, ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕು. ಓಕೆ, ವೆದರ್ ಕಂಪನಿ ಲಾಸ್ ಬರಲಿ, ದಿವಾಳಿ ಆಗಲಿ, ಪ್ರಾಫಿಟ್ ಆಗಲಿ, ಫಸ್ಟ್ ಪ್ರಿಫರೆನ್ಸ್ ನಾವು ಅವ್ರಿಗೆ ಕೊಡಬೇಕು. ಓಕೆ, ಬಿಕಾಸ್ ಅವ್ರಿಗೆ ನಾವು ಅಗ್ರಿಮೆಂಟ್ ಮಾಡ್ತೀರಿ, ಇಷ್ಟು ನಾವು ಅವ್ರಿಗೆ ನಾವು ನಿಮ್ಗೆ ಶೇರ್ಸ್ ಕೊಡ್ತೀರಿ, ಅವ್ರಿಗೆ ಪ್ರಾಫಿಟ್ ಕೊಡ್ತೀರಿ, ಇಂಟ್ರೆಸ್ಟ್ ಕೊಡ್ತೀರಿ, ಅವ್ರಿಗೆ ಕೊಡಬೇಕು. ವೆದರ್ ಕಂಪ್ನಿ ಲಾಸ್ ಆಗಲಿ ಏನಾಗಲಿ ಅವ್ರಿಗೆ ಕೊಡಬೇಕು. ಅಕಸ್ಮಾತ್ ಎವ್ರಿ ಇಯರ್ ಐ ಥಿಂಕ್ ಕಂಪ್ನಿ ಪೇ ಮಾಡ್ತಾರೆ ಫಾರ್ ಇಂಟ್ರೆಸ್ಟ್ ಫಾರ್ ದ ಪ್ರಿಫರೆನ್ಸಸ್. ಅಕಸ್ಮಾತ್ ಈ ವರ್ಷ ಅವ್ರು ಫೇಲ್ ಆದ್ರು, ಬಿಕಾಸ್ ಅವ್ರ ಕಡೆ ಪ್ರಾಫಿಟ್ ಇಲ್ಲ, ಈ ವರ್ಷ ಫೇಲ್ ಆದ್ರು,
ಅವಾಗ ಹೆಂಗೆ ಮಾಡ್ತಾರೆ, ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡ್ತಾರೆ. ಇದು ವರ್ಷಿನ ಮತ್ತು ಅದು ವರ್ಷಿನ ಕೂಡ್ಸಿ ಏನು ಮಾಡ್ತಾರೆ, ಅವ್ರಿಗೆ ಪ್ರಾಫಿಟ್ ಕೊಡ್ತಾರೆ. ಅಂದ್ರೆ ವಿ ಕ್ಯಾನ್ ಸಿ ಒಂದು ಟರ್ಮ್ ಐತಿ, ಯು ಕ್ಯಾನ್ ಸ್ಟಡಿ ಇನ್ ಫಿಫ್ತ್ ಸೆಮ್ ನೀವು ಸ್ಟಡಿ ಮಾಡ್ತೀನಿ, ಹಂಗೆ ಮಾಡ್ತಾರೆ. ಮತ್ತು ಫೈನಾನ್ಸ್ ಹೆಂಗೆ ತಗೋಬೋದು, ಅ ಕಂಪ್ನಿ ಟೂ ಟೈಪ್ಸ್ ಆಫ್ ಫೈನಾನ್ಸ್ ವಿ ಕ್ಯಾನ್ ಟೇಕ್. ಒನ್ ಈಸ್ ಇಂಟರ್ನಲ್ ಬರ್ತದೆ, ಇನ್ನೊಂದು ಎಕ್ಸ್ಟರ್ನಲ್ ಫೈನಾನ್ಸ್ ಬರ್ತದೆ. ಟೂ ಟೈಪ್ಸ್ ಆಫ್ ಫೈನಾನ್ಸ್ ವಿ ಕ್ಯಾನ್ ಬಾರೋ. ಫಸ್ಟ್ ನೋಡ್ರಿ, ಇಂಟರ್ನಲ್ ಐತಿ. ಇಂಟರ್ನಲ್ ಅಂದ್ರೆ ಏನ್ರಿ? What is the meaning of internal? Internal we can say, and we have external finance. Internal ಅಂದ್ರೆ ವಿದಿನ್ ದ ಆರ್ಗನೈಸೇಷನ್ ಒಳಗೆ ಏನೈತ್ರಿ ಅದನ್ನು ಫಂಡ್ ತಗೋಬಹುದು. ಎಕ್ಸ್ಟರ್ನಲ್ ಅಂದ್ರೆ ಔಟ್ಸೈಡ್, ಅಂದ್ರೆ ವಿ ಕ್ಯಾನ್ ಟೇಕ್ ಲೋನ್ ಫ್ರಮ್ ಬ್ಯಾಂಕ್, ಓಕೆ, ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಿಂಗೆ ತಗೋಬಹುದು. ಓಕೆ, ಇದು ಫೋರ್ತ್ ಯೂನಿಟ್ ಭಾಳ ಏನು ಈಸಿ ಇಲ್ಲ. ಓಕೆ, ವೇಟ್ ಅ ಮಿನಿಟ್. See, in fourth unit, we will study importance of industrial finance. And next is sources of finance. Sources ಅಂದ್ರೆ ನಾವು ಫಂಡ್ ನಮ್ಮ ಕಡೆ ಎಲ್ಲಿಂದ ಬರ್ಬೋದು, ಒಂದು ಇಂಟರ್ನಲ್, ಒಂದು ಎಕ್ಸ್ಟರ್ನಲ್. ಮತ್ತು ಸಮ್ ಮೇಜರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅದಾವ, ಲೈಕ್ IFCI. ವಾಟ್ ಇಸ್ ದ ಲಾಂಗ್ ಫಾರ್ಮ್ ಆಫ್ IFCI? What is some financial institutions like we have IFCI. IFCI. One more we have SFC, IDBI, and one more, yes, IDBI and Exim. Exim under export import. Okay, totally we have five financial institutions. Out of this, two ಅಂದ್ರೆ ಕಂಪಲ್ಸರಿ ಬರ್ತಾವ. ಏನು ಹೇಳ್ತೀನಿ, ಏನು ಬರಿಬೇಕು, ಅವ್ರದ್ದು ಮೀನಿಂಗ್ ಬರಿಬೇಕು, ಯಾವಾಗ ಓಪನ್ ಆಗ್ಯದ, ಇವ್ರದ್ದು ಏನೇನು ಆಬ್ಜೆಕ್ಟಿವ್ಸ್ ಅದಾವ. ಓಕೆ, ಅದು ಸ್ಟಡಿ ಮಾಡೋದು. IFC ಅಂದ್ರೆ ಇಂಡಿಯನ್ ಫಿನಾನ್ಷಿಯಲ್ ಕಾರ್ಪೊರೇಷನ್. SFC ಮೀನ್ಸ್ ಸ್ಮಾಲ್ ಏನೈತ್ರಿ. IDBI ಅಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, SIDM ಅಂದ್ರೆ ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. Exim, export import bank. Okay, first we will study about what is we'll start the syllabus. Okay, see here we can say what is finance. Finance ಅಂದ್ರೆ ಏನ್ರಿ? What is finance? We can say finance ಅಂದ್ರೆ fund, we can say. Okay, we can say money. Okay, fund. See, we can say in industrial concept, finance is considered. Finance can ಮಾಡ್ತಾರೆ, considered ಮಾಡ್ತಾರೆ. ಏನು considered ಮಾಡ್ತಾರೆ? Life force of industry. Okay, for finance in industrial concept we can say life. Okay, if there is finance, industry life ಇರ್ತದೆ. If there is no finance, industry cannot grow. We can say without getting adequate finance. What is the meaning of adequate? See, without getting adequate, under adequate under sufficient. Without getting sufficient finance, industrial development is not at all possible. Okay, ಏನಂತಾರೆ, for every organization finance should be sufficient. ಎದಕ್ಕೆ sufficient ಇರಬೇಕು? To grow the business. Okay, for various terms fund ಬೇಕಾಗ್ತಾವ. To purchase raw materials, to pay the wages, to purchase land and building, fund is necessary. Without finance or fund, we can say company cannot grow according to their what they have planned. Okay, various companies objectives ಇರ್ತವೆ. Okay, ಅದು ಮೀಟ್ ಆಗಲ್ಲ. Due to lack of adequate finance, especially in development in India could not achieve the significant. Okay, without adequate, see, due to lack under due to fail of adequate finance, industrial development in India could not achieve a significant. Okay, as I told in earlier, India ಏನೈತ್ರಿ, labor rich country ಐತ್ರಿ. India is a labor rich country. Other countries ಏನದಾವ, capital rich country. Capital rich country ಅಂದ್ರೆ ಬಿಕಾಸ್ ಅವ್ರ ಕಂಟ್ರಿ ಏನು ಮಾಡ್ತಾರೆ, ಟೆಕ್ನಾಲಜಿ ಯೂಸ್ ಮಾಡ್ತಾರೆ. Okay, now we will use, because India is a labor rich country. Okay, without finance ಏನಾಗ್ತಾವ, industry cannot develop his significance, especially in India. For that purpose, India ಒಳಗೆ ಏನಾಗ್ಲಿಕ್ಕತ್ತಾವ, various institutions develop ಮಾಡ್ಲಿಕ್ಕತ್ತಾರ to provide finance. Okay, nowadays we can see our prime ministers is helping to develop industry. Okay, one concept ತಗೊಂಡ್ ಬರ್ಲಿಕ್ಕತ್ತಾರ, digitalization.
Okay. Under various institutions togon barlikatar, I think various yojanas togon barlikatar to provide for industry, to provide fund for industry. Without finance, industry cannot develop. ಅದರ ಜೊತೆ ಏನಾಗ್ತಾವ ಇಂಡಸ್ಟ್ರೀಸ್ ರಿಕ್ವೈರ್ ಬೋತ್. ಓಕೆ, ಏನಾಗ್ತಾವ ಸಮ್ ಇಂಡಸ್ಟ್ರಿ ರಿಕ್ವೈರ್ಡ್ ಶಾರ್ಟ್ ಟರ್ಮ್ ಲೋನ್, ಸಮ್ ಇಂಡಸ್ಟ್ರೀಸ್ ರಿಕ್ವೈರ್ಡ್ ಮೀಡಿಯಂ ಟರ್ಮ್ ಲೋನ್, certain industries required next class, some industry required long term loan. Okay, see here, some industries are require short term loan, some industry required medium term loan, and some industries required long term loan. Yadakandra, to meet their requirement like of purchasing fixed capital and working capital needs according to the company's need. Company or industry according to their need, they borrow whether short term, medium term, or long term to meet their requirements. Till now, anybody have any doubt what I'm explaining? Any doubt? Any doubt here in online classes? Anybody have any doubt? Any doubt? Next we will see. See, next we will see why company required finance. Okay, it may be various terms because company finance borrow ಮಾಡ್ತಾರೆ. ಅದಕ್ಕೆ borrow ಮಾಡಬಹುದು to replace machinery or equipments, ಅಂದ್ರೆ to purchase any new technologies. If they want to replace any new machineries, they can replace ಮಾಡಬಹುದು. For that purpose, they can borrow the money, or as well as for running the business, and to meet day to day requirements, they can borrow the money. Other than if they want to expand their business, or they want to start up their to open their branches in new countries and both, or if they want to start their new industries any states, for that purpose funds borrow ಮಾಡಬಹುದು. Otherwise for R&D, under for research and development, if they want to do any research, for that purpose they can borrow the money. So these are the various why industrial need finance, ಅಂದ್ರೆ why any company or industries or any business need finance. So these are the various concepts, like to replace their machineries. Okay, they want to replace any new machinery, or they want to purchase any new machinery, they can borrow the money. Or for expanding, if they want to expand their business in any state like Maharashtra, Gujarat, or UP, they want to establish, for that purpose they can borrow the money. Okay, next, for running of the business, to run the business, fund is most important require. Next, for research and development, if any company want to do research, for that purpose, for R&D purpose, they can borrow the money. Next, we will see the next concept, that is sources of finance. Okay, for 5 marks he can ask sources of industrial finance. How many types of finance we have? Sources of finance. What are the sources of finance? Very good. Internal, external. Okay, internal andara, what is meaning of internal? Within the organization. External andara, out of the, outside the organization. What are the examples of external finance? Bank, bank ಅನ್ಬೋದು ಮತ್ತು finance. Okay, before sources of finance, we will move to the types of finance. What are the types of finance? Short term and what are the types of finance? First is short term, medium and long term. What is short term? Within the 1 year. Medium andra more than 1 years. Long term more than 10 years, or more than 5 years, or 10 years, or 20 years we can say. Lastly, it stands for 25 years anga ತಗೋಬಹುದು loan. Okay,
So first we will see about long term. Okay, long term we will see the meaning. See here first, what is short term? Okay, so this is a finance required by industrial to meet. First we will see short term. Okay, short term andra same applicable to Neha also. This is a finance required by industries to meet variable seasons, we can say, or for temporary working capital. For this purpose, company or industries borrow short term finance, like to purchase any raw materials or to the payment of wages. Okay, see here, short-term finance means this is a finance which company borrows for temporary. Temporary, we can say temporary andra to purchase any raw materials or to pay wages for the labor or to pay salary. For that purpose, company in or industries borrow short-term finance. Idu finance usually ಅವ್ರು ಎಲ್ಲಿ ಬಾರೋ ಮಾಡ್ಬೋದು, ಫಾರ್ ಬ್ಯಾಂಕ್ ಕ್ರೆಡಿಟ್ ತಗೋಬಹುದು, ಅಲ್ಲಿಂದ ಅವ್ರು ಬಾರೋ ಮಾಡ್ಬೋದು. ಲೈಕ್ ವಿ ಹ್ಯಾವ್ ಟ್ರೇಡ್ ಕ್ರೆಡಿಟ್, ಅವ್ರು ಲೋನ್ ಕೊಡ್ತಾರೆ. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅಂದ್ರೆ ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್ನು ಕೊಡ್ಬೋದು. ಅಂದ್ರೆ ಲೈಕ್ ವಿಲ್ ಪರ್ಚೇಸ್ ಎನಿ ಬೈಕ್ ಇನ್ಸ್ಟಾಲ್ಮೆಂಟ್ ಏನೋ ಪೇ ಮಾಡ್ತೀರಿ, ಸೇಮೇ ಇಲ್ಲೇನು ಫಾರ್ ಇನ್ಸ್ಟಾಲ್ಮೆಂಟ್ ಕಡೆ ತಗೋಬಹುದು. ನೆಕ್ಸ್ಟ್ ಕಸ್ಟಮರ್ ಅಡ್ವಾನ್ಸ್, ಇಲ್ಲಿಂದ ಅವ್ರು ಫಾರ್ ಟು ಮೀಟ್ ಶಾರ್ಟ್ ಟರ್ಮ್ ಇಲ್ಲಿಂದ ಬ್ಯಾಂಕ್ ಕಡೆ ಲೋನ್ ತಗೋಬಹುದು ಆರ್ ಫ್ರಮ್ ಟ್ರೇಡ್ ಕ್ರೆಡಿಟ್ ತಗೋಬಹುದು. ನೆಕ್ಸ್ಟ್ ಫಾರ್ ಇನ್ಸ್ಟಾಲ್ಮೆಂಟ್ ಕ್ರೆಡಿಟ್ ಕಡೆ ತಗೋಬಹುದು ಆರ್ ಫಾರ್ ಆರ್ ಫ್ರಮ್ ಕಸ್ಟಮರ್ ಕ್ರೆಡಿಟ್ ಕಡೆ ಇಲ್ಲಿಂದ ಲೋನ್ ತಗೋಬಹುದು ಫಾರ್ ಲೆಸ್ ದೆನ್ 1 year ಟು ಪರ್ಚೇಸ್. ಟು ಎಲ್ಲಿ ಮಾಡ್ತಾರೆ ಮತ್ತೆ ಯಾವಾಗ ಪೇ ಮಾಡ್ತಾರೆ? ಲೆಸ್ ದೆನ್ 1 year. ವಿದಿನ್ ಲೆಸ್ ದೆನ್ 1 year ಅದು ಮತ್ತೆ ಪೇ ಮಾಡಬೇಕು. ಫಾರ್ ದ್ಯಾಟ್ ವಿ ಕಾಲ್ಡ್ ಎಸ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ ಎದಕ್ ಫಂಡ್ ತಗೋತಾರ? ಟು ಮೀಟ್ ಶಾರ್ಟ್ ಟರ್ಮ್ ಅಂದ್ರೆ ಟೆಂಪರರಿ, ಅಂದ್ರೆ ಕಂಪನಿ ಟೆಂಪರರಿ ಫಂಡ್ ಬೇಕಾಗ್ಯಾವ. ಟೆಂಪರರಿ ಆರ್ ಫಾರ್ ರೀಸನೇಬಲ್, ಲೈಕ್ ಟು ಪರ್ಚೇಸ್ ಎನಿ ರಾ ಮಟೀರಿಯಲ್ಸ್. ಓಕೆ, ದ್ಯಾಟ್ ವಿ ವಿಲ್ ಪರ್ಚೇಸ್ ಅಂದ್ರೆ ಟು ಪೇ ಡೈಲಿ ವೇಜಸ್ ಫಾರ್ ದ ಲೇಬರ್. ಇಂಡಸ್ಟ್ರಿ ಒಳಗೆ ಏನ್ ಮಾಡ್ತಾರೆ? ಡೈಲಿ ಒಳಗೆ ವೇಜ್ ಮಾಡ್ತಾರೆ. ಸಮ್ ವರ್ಕ್ ಲೇಬರ್ಸ್ ಏನ್ ಮಾಡ್ತಾರೆ? ಡೈಲಿ ತಗೋತಾರೆ. ಆರ್ ಸಮ್ ಲೇಬರ್ಸ್ ದೇ ಟೇಕ್ ವೀಕ್ಲಿ ವೇಜಸ್, ಅಂದ್ರೆ 7 days ತಗೋತಾರೆ. ಅದಕ್ಕೆ ಫಂಡ್ ಬಾರೋ ಮಾಡ್ಬೋದು. ಅದು ಫಂಡ್ ಎಲ್ಲಿಂದ ಕೊಡ್ತಾರೆ? ಬ್ಯಾಂಕ್ ಕಡೆ ತಗೋಬಹುದು ಲೋನ್, ಲೈಕ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಕಡೆ ತಗೋಬಹುದು ಆರ್ ವೇರಿಯಸ್ ಬ್ಯಾಂಕ್ಸ್ ವಿ ಹ್ಯಾವ್, ಅಲ್ಲಿಂದ ತಗೋಬಹುದು. ನೆಕ್ಸ್ಟ್ ಫ್ರಮ್ ಟ್ರೇಡ್ ಕ್ರೆಡಿಟ್ ಅಂದ್ರೆ ಇಂಡಸ್ಟ್ರಿ ಟ್ರೇಡ್ ಕ್ರೆಡಿಟ್ ಅಲ್ಲಿ ತಗೋಬಹುದು, ಆರ್ ಫಾರ್ ಇನ್ಸ್ಟಾಲ್ಮೆಂಟ್ ಆರ್ ಫಾರ್ ಕಸ್ಟಮರ್. ಫಾರ್ ದ್ಯಾಟ್ ವಿ ಕಾಲ್ಡ್ ಎಸ್ ಶಾರ್ಟ್ ಟರ್ಮ್ ಫೈನಾನ್ಸ್. ವಿದಿನ್ ಲೆಸ್, ವಾಟ್ ಇಸ್ ಅ ಮೆಚುರಿಟಿ ಪೀರಿಯಡ್ ಅನ್ಬೋದು ಆಫ್ ಶಾರ್ಟ್ ಟರ್ಮ್ ಫೈನಾನ್ಸ್? ಲೆಸ್ ದೆನ್ 1 year. ಮೆಚುರಿಟಿ ಪೀರಿಯಡ್ ಅಂದ್ರೆ ಲೆಸ್ ದೆನ್ 1 year ಪೇ ಮಾಡಬೇಕು. ಓಕೆ, ದಿಸ್ ಶಾರ್ಟ್ ಟರ್ಮ್ ಫೈನಾನ್ಸ್, ಲಾಂಗ್ ಟರ್ಮ್ ಫೈನಾನ್ಸ್ ಇನ್ 5th sem ಒಳಗೆ ಡೀಟೇಲ್ ಇರ್ತದೆ. ಓಕೆ, ಅದ್ರೊಳಗೆ ಮತ್ತೆ ಆಬ್ಜೆಕ್ಟ್ ಇದು ಬರ್ತಾವೆ, ಇನ್ಸ್ಟ್ರೂಮೆಂಟ್ಸ್ ಏನೇನದಾವ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ next we will see medium term finance. ಮೀಡಿಯಂ ಟರ್ಮ್ ಫೈನಾನ್ಸ್ ಅಂದ್ರೆ ಇಲ್ಲಿ ಅಮೌಂಟ್ ಎದಕ್ಕೆ ರಿಕ್ವೈರ್ ಆಗ್ತದೆ ಅಂದ್ರೆ ಫಂಡ್ ಎದಕ್ಕೆ ರಿಕ್ವೈರ್ ಆಗ್ತದೆ? ಫಾರ್ ಪರ್ಮನೆಂಟ್, like for permanent we can for meeting the permanent working capital, like minor expansion. What is the meaning of minor expansion programs? Or we can say replacement, or for any modification purpose company or industry ಮಾಡ್ತಾರೆ, ಫಂಡ್ ಬಾರೋ ಮಾಡ್ತಾರೆ. ಮೋಡಿಫಿಕೇಶನ್ ಅಂದ್ರೆ ಏನ್ರಿ? ಚೇಂಜಸ್ ಆಫ್, ವಿ ಕ್ಯಾನ್ ಸೇ ಇಂಟೀರಿಯರ್ ಚೇಂಜ್ ಮಾಡಕ್ ಅದಕ್ಕೆ ಮಾಡಬಹುದು. ಆರ್ ಫಾರ್ ರಿಪ್ಲೇಸ್ಮೆಂಟ್ ಆಫ್ ಎನಿ ಮಷಿನರೀಸ್ ಆರ್ ಎನಿ ಇಕ್ವಿಪ್ಮೆಂಟ್ಸ್ ಆರ್ ಎನಿ ಅಸೆಟ್ಸ್ ಅದಕ್ಕೆ ಫಂಡ್ ಬಾರೋ ಮಾಡ್ತಾರೆ. ಆರ್ ಫಾರ್ ಮೈನರ್ ಎಕ್ಸ್ಪಾನ್ಷನ್ ಅಂದ್ರೆ ಎಕ್ಸ್ಪಾಂಡಿಂಗ್ ನಿಯರ್ ದ ವಿಲೇಜ್ ಕಡೆ ಟು ಸೆಟಪ್. ಫಾರ್ ದ್ಯಾಟ್ ಪರ್ಪಸ್ ಫಂಡ್ ಬಾರೋ ಮಾಡ್ತಾರೆ. ಲೈಕ್ ನಾರ್ಮಲಿ ಮೆಚುರಿಟಿ ಪೀರಿಯಡ್ ಏನಾಗ್ತದೆ? ಇಟ್ ಸ್ಟಾರ್ಟ್ ಫ್ರಮ್ 1 to 5 years. ಓಕೆ, ಇದು ಫಂಡ್ ಅವ್ರು ಹೆಂಗ್ ರೇಸ್ ಮಾಡಬಹುದು? ಫಸ್ಟ್ ಇಸ್ ಇಶ್ಯೂ ಆಫ್ ಶೇರ್ಸ್. ಇಶ್ಯೂ ಆಫ್ ಶೇರ್ಸ್ ಅಂದ್ರೆ ಏನ್ರಿ? ವಾಟ್ ಇಸ್ ಮೀನಿಂಗ್ ಆಫ್ ಇಶ್ಯೂ ಆಫ್ ಶೇರ್ಸ್? ಶೇರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾರೆ.
ಓಕೆ. ಮೀಡಿಯಂ ಟರ್ಮ್ ಅವ್ರ ಕಂಪ್ನಿಯಲ್ಲಿ ಬರೋ ಮಾಡ್ಬೋದು. ಫಸ್ಟ್ ಈಸ್ ಇಶ್ಯೂ ಆಫ್ ಶೇರ್ಸ್. ಓಕೆ, ಎನಿ ಕಂಪನಿ ವಾಂಟ್ ಟು ರಿಕ್ವೈರ್ಡ್ ಫಂಡ್ ಅವ್ರ ಶೇರ್ಸ್ ಇಶ್ಯೂ ಮಾಡ್ಬೋದು. ಶೇರ್ ಇಶ್ಯೂ ಮಾಡಿ ಪಬ್ಲಿಕ್ಗೆ ಸೆಲ್ ಮಾಡ್ತಾರೆ. ಓಕೆ, ಪಬ್ಲಿಕ್ಗೆ ಸೆಲ್ ಮಾಡ್ತಾರೆ. ಹಾಗೆ ಸೆಲ್ ಮಾಡಲ್ಲ, ಒಂದು ಪ್ರಾಸ್ಪೆಕ್ಟಸ್ ಪ್ರಿಪೇರ್ ಮಾಡ್ತಾರೆ. ಓಕೆ, ಕಂಪನಿ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಅಪ್ರೋಚ್ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಅವರ್ ಶೇರ್ಸ್ ಆರ್ ಟು ಪರ್ಚೇಸ್ ಅವರ್ ಶೇರ್ಸ್. ಹಾಗೆ ಡೈರೆಕ್ಟ್ಲಿ ಸೆಲ್ ಮಾಡಲ್ಲ, ಒಂದು ಪ್ರಾಸ್ಪೆಕ್ಟಸ್ ಪ್ರಿಪೇರ್ ಮಾಡ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಾಸ್ಪೆಕ್ಟಸ್? ಇಶ್ಯೂ ಆಫ್ ಶೇರ್ಸ್ ಒಳಗೆ ಕಂಪನಿ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಅಪ್ರೋಚ್ ಮಾಡ್ತಾರೆ ಟು ದ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಅವರ್ ಶೇರ್ಸ್. ಹಾಗೆ ಸೆಲ್ ಮಾಡಲ್ಲ, ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಒಳಗೆ ಅಪ್ರೋಚ್ ಮಾಡ್ತಾರೆ. ಅಂದ್ರೆ ಒಂದು ಪ್ರಾಸ್ಪೆಕ್ಟಸ್ ಪ್ರಿಪೇರ್ ಮಾಡ್ತಾರೆ. ಪ್ರಾಸ್ಪೆಕ್ಟಸ್ ಅಂದ್ರೆ ವಿ ಕ್ಯಾನ್ ಸೇ ಇನ್ವಿಟೇಷನ್. ಅದು ಇನ್ವಿಟೇಷನ್ ಒಳಗೆ ಎಲ್ಲ ಬರೀತಾರೆ, ಕಂಪನಿ ಎಲ್ಲ ಬರೀತಾರೆ. ಅವ್ರದ್ದು ಹೆಸರು, ಅವ್ರದ್ದು ಆಬ್ಜೆಕ್ಟಿವ್ಸ್, ಅವ್ರದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವ್ರ ಕಂಪನಿ ನೇಮ್ ಆ್ಯಂಡ್ ಅಡ್ರೆಸ್, ಎಷ್ಟು ಶೇರ್ಸ್ ಸೆಲ್ ಮಾಡ್ಲಿಕ್ಕತ್ತಾರ, ವಾಟ್ ಈಸ್ ಅ ಮಿನಿಮಮ್ ಪ್ರೈಸ್, ವಾಟ್ ಈಸ್ ಅ ಮ್ಯಾಕ್ಸಿಮಮ್ ಪ್ರೈಸ್ ಎಲ್ಲ ಬರೀದ್ ಸೆಲ್ ಮಾಡ್ತಾರೆ. ಮತ್ತು ಅದರೊಳಗೆ ಒಂದು ಅಂಡರ್ ರೈಟರ್ ಹಿಡ್ಕೋತಾರೆ. and one more they will keep as a underwriter. What is the meaning of underwriter? What is the meaning of underwriter? ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೆ. What is the meaning of underwriter? Okay, for example, like a company and ಮಾಡ್ಯಾರ, example ತಗೋರಿ, like 150 shares introduce ಮಾಡ್ಯಾರ to sell. ಅದರ ಒಳಗೆ ಓನ್ಲಿ 130 ಅಷ್ಟೇ ಸೇಲ್ ಆಗ್ಯಾವ. ಎಷ್ಟು ಉಳಿತದ? how many shares will left? 20. ಇದಕ್ಕೆ ನಾವು ಏನಂತೀರಿ, ಅನ್ಸೋಲ್ಡ್ ಶೇರ್ಸ್ ಅಂತೀರಿ. ಇದು ಅನ್ಸೋಲ್ಡ್ ಶೇರ್ಸ್ ಅಂಡರ್ ರೈಟರ್ಸ್ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿ ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಬಿಫೋರ್ ಸೆಲ್ಲಿಂಗ್ ದ್ಯಾಟ್ ದಿಸ್ ಅಂಡರ್ ರೈಟರ್ ವಿಲ್ ಚಾರ್ಜ್ ಸಮ್ ಫೀ ಆ್ಯಂಡ್ ಕಮಿಷನ್ ಬಿಕಾಸ್ ಹಿ ಈಸ್ ಪರ್ಚೇಸಿಂಗ್ ದೋಸ್ ಅನ್ಸೋಲ್ಡ್ ಶೇರ್ಸ್. ಹಂಗೆ ತಗೋಬಹುದು. ನೆಕ್ಸ್ಟ್ ಡಿಬೆಂಚರ್ ವಿ ಹ್ಯಾವ್. ವಾಟ್ ಇಸ್ ಮೀನಿಂಗ್ ಆಫ್ ಡಿಬೆಂಚರ್? ಫಸ್ಟ್ ಇದು ಆಯ್ತು ಇಶ್ಯೂ ಆಫ್ ಶೇರ್ಸ್. ಒನ್ ಮೋರ್ ವಿ ಹ್ಯಾವ್ issue of debenture. Debenture no same, we can say it is one kind of certificate. Same, if a company want to raise the fund, raise ಮಾಡ್ತಾರ, one debentures issue ಮಾಡ್ತಾರ. For that we call as certificate. Same ಇದು ಹೆಂಗ್ ಸೆಲ್ ಮಾಡ್ತಾರ ಶೇರ್ಸ್, ಅದನ್ನು ಸರ್ಟಿಫಿಕೇಟ್ ಸೆಲ್ ಮಾಡ್ತಾರ with discounted price. What is the meaning of discounted price? ಇದು ಶೇರ್ಸ್ನು ಡಿಸ್ಕೌಂಟ್ ಮೇಲೆ ಸೆಲ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಡಿಬೆಂಚರ್ಸ್ನು ವಿ ಕ್ಯಾನ್ ಸೇ ಡಿಸ್ಕೌಂಟ್ ಮೇಲೆ ಸೆಲ್ ಮಾಡ್ತಾರೆ. ಡಿಸ್ಕೌಂಟ್ ಮೀನ್ಸ್ ಕಡಿಮೆ ಮೇಲೆ, ಕಡಿಮೆ. ಫಾರ್ ಎಕ್ಸಾಂಪಲ್, ಒಂದು ಶೇರ್ಸ್ ಪ್ರೈಸ್ ಏನಾಗೈತಿ, 1000 rupees ಐತಿ. ಅದು ಅದೇನು ಮಾಡ್ತಾರೆ, 10% ಮೇಲೆ ಡಿಸ್ಕೌಂಟ್ ಕೊಡ್ತಾರೆ. 10% ಅಂದ್ರೆ 100, 900. ಪಬ್ಲಿಕ್ ಏನು ಮಾಡ್ಬೋದು, 900 ಕೊಡ್ತಾರೆ. ಆಫ್ಟರ್ ರಿಟರ್ನ್ ಮಾಡುವ ಕಂಪ್ನಿ ಅವ್ರಿಗೆ 1000 ಕೊಡ್ತದೆ. ಡಿಸ್ಕೌಂಟ್ ಮೇಲೆ ಇಶ್ಯೂ ಮಾಡ್ತಾರೆ. ಡಿಸ್ಕೌಂಟ್ ಗೊತ್ಬೋದು, ಡಿಸ್ಕೌಂಟ್ ಪ್ರೈಸ್, ಫೇಸ್ ವ್ಯಾಲ್ಯೂ ಪ್ರೈಸ್, ಪ್ರೀಮಿಯಂ ಪ್ರೈಸ್. ಪ್ರೀಮಿಯಂ ಅಂದ್ರೆ ಏನ್ರಿ, ಹೆಚ್. ಡಿಸ್ಕೌಂಟ್ ಅಂದ್ರೆ ಕಡಿಮೆ. ಫಾರ್ ಎಕ್ಸಾಂಪಲ್, ಒನ್ ಶೇರ್ 1000 rupees ಐತಿ, ಅದರ ಮೇಲೆ 10% ಡಿಸ್ಕೌಂಟ್ ಕೊಡ್ತಾರೆ ಕಂಪ್ನಿ. ಓಕೆ, ಡಿಸ್ಕೌಂಟ್ ಅಂದ್ರೆ 10% ಅಂದ್ರೆ 100. 1000 ಮೈನಸ್ 100 ಮಾಡಿದ್ರೆ 900. ಕಸ್ಟಮರ್ಸ್ ಏನ್ ಮಾಡಬೇಕು, 900 ಕೊಡ್ತಾರೆ. ಅದು ಕಸ್ಟಮರ್ಸ್ ಕಂಪನಿ ಯಾವಾಗ ರಿಟರ್ನ್ ಮಾಡ್ತಾರೆ, 1000 rupees ಕೊಡ್ತಾರೆ. ಬಿಕಾಸ್ ಅವ್ರು ಡಿಸ್ಕೌಂಟ್ ಮೇಲೆ ಕೊಡ್ಲಿಕ್ಕತ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಇಶ್ಯೂ ಆಫ್ ಡಿಬೆಂಚರ್. ಡಿಬೆಂಚರ್ ಅಂದ್ರೆ ಒನ್ ಕೈಂಡ್ ಆಫ್ ಸರ್ಟಿಫಿಕೇಟ್, ಅದು ಮಾಡ್ತಾರೆ. ನೆಕ್ಸ್ಟ್, ದೇ ಕ್ಯಾನ್ ಟೇಕ್ ಲೋನ್ ಫ್ರಮ್ ದ ಬ್ಯಾಂಕ್. ಫಾರ್ ಲೋನ್ ಕಡೆ ತಗೋಬಹುದು, ಬ್ಯಾಂಕ್ ಕಡೆ ತಗೋಬಹುದು, ಆರ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಆರ್ ಡಿಪಾಸಿಟ್ ಫ್ರಮ್ ಪಬ್ಲಿಕ್, ಅಲ್ಲಿಂದ ತಗೋಬಹುದು. ವೈಸ್ ಫಾರ್ ಎಕ್ಸಾಂಪಲ್ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವು LIC ಮಾಡ್ತೀರಿ, ಅದು ಲಾಂಗ್ ಟರ್ಮ್ 5 years, 10 years, 15 years ಮಾಡ್ತೀರಿ. ಲೈಕ್ ಇಫ್ ಯು ಕೀಪ್ 1 lakh, ಬ್ಯಾಂಕ್ ಏನು ಮಾಡ್ತಾರೆ, ನಮಗೂ ಇಂಟ್ರೆಸ್ಟ್ ರೇಟ್ ಕೊಡ್ತದೆ. ಬ್ಯಾಂಕ್ ಅದು ಹಂಗೆ ರೊಕ್ಕ ಹಿಡ್ಕೊಂಡ್ ಕುಂತಾರೆ, ಬ್ಯಾಂಕ್ ಒಳಗೆ ಹಂಗೆ ನೋಡ್ಕೊತ ಕುಂದಿರ್ತಾರೆ. ಬ್ಯಾಂಕ್ ಮಾಡಲ್ಲ, ಅವ್ರೇನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಪ್ರಾಫಿಟ್ ಬೇಕು ಮತ್ತು ಕಸ್ಟಮರ್ಗೂ ಪ್ರಾಫಿಟ್ ಕೊಡಬೇಕು. that we call as medium term finance. Any doubt in medium term finance? Why company will borrow medium term finance? What are the examples? See, medium term finance ಅಂದ್ರೆ ಫಾರ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಫಂಡ್ ಬೇಕಾಗ್ತಾವೆ. ಎದಕ್ಕೆ ಬೇಕಾಗ್ತಾವೆ ಮೀಡಿಯಂ ಟರ್ಮ್ ಒಳಗೆ? ಫಾರ್ ಮೋಡಿಫಿಕೇಶನ್, ಟು ಚೇಂಜ್ ಎನಿಥಿಂಗ್ಸ್. ಫಾರ್ ದ್ಯಾಟ್ ಪರ್ಪಸ್ ರಿಪ್ಲೇಸ್ಮೆಂಟ್ ಅಂದ್ರೆ ಟು ರಿಪ್ಲೇಸ್ ಎನಿ ಮಷಿನರೀಸ್, ಅದಕ್ಕೆ ಮಾಡ್ತಾರೆ. ಆರ್ ಫಾರ್ ಸಮ್ ಮೈನರ್ ಎಕ್ಸ್ಪಾನ್ಷನ್ಸ್, ಅದಕ್ಕೆ ಬಾರೋ ಮಾಡ್ತಾರೆ. ಎಲ್ಲಿಂದ ತಗೋತಾರೆ ಮೀಡಿಯಂ ಟರ್ಮ್ ಫೈನಾನ್ಸ್? ಕಂಪ್ನಿ ಎಲ್ಲಿಂದ ಬಾರೋ ಮಾಡ್ತಾರೆ?
issue of shares, issue of debentures, next loan from bank, financial institution, next is deposit from public. What is the maturity period of medium term finance? 1 to 5 years. Okay, next we will see long term finance. See, long-term finance, Andhra, we can say it is required for installing fixed assets or for establishing new business or for major expansion program or for modernizations. Long term finance यदक use ಆಗ್ತದೆ company why they will require long term finance. First is for installing new assets ಅಂದ್ರೆ bringing some new assets ಅದಕ್ಕೆ ಬೇಕು, or for establishing new business, new company ಐತ್ರಿ ಅವ್ರಿಗೆ ಫಂಡ್ ಬೇಕಾಗ್ಯಾವ for establishing new business we can say, or we can say startup business ಅದಕ್ಕೂ ಫಂಡ್ ಬೇಕೇ ಬೇಕು, or for other programs like for modification, for changes. For this purpose long term finance ಬೇಕು. ಇದರ ಮೆಚುರಿಟಿ ಪೀರಿಯಡ್ ಇರ್ತದೆ more than 5 years. ಇನ್ನೊಂದು ಲಾಂಗ್ ಟರ್ಮ್ ಫೈನಾನ್ಸ್ ಮೆಚುರಿಟಿ ಫಿಕ್ಸ್ ಇರಲ್ಲ, ಇಟ್ ಈಸ್ indefinite. Okay, it is indefinite. Okay, long term finance ಎಲ್ಲಿಂದ borrow ಮಾಡಬಹುದು? ಸೇಮ್ ಇಶ್ಯೂ ಆಫ್ ಶೇರ್ಸ್, ಕಂಪನಿ ಇಶ್ಯೂ ಪರ್ಚೇಸ್ ಶೇರ್ಸ್ ಇಂಟ್ರೊಡ್ಯೂಸ್ ಮಾಡಬಹುದು. ನೆಕ್ಸ್ಟ್ issue of debentures. Debenture is nothing but we can say one kind of certificate. ಅಲ್ಲೇ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಇರ್ತದೆ. ಒನ್ ಮೋರ್, ಇನ್ ಡಿಬೆಂಚರ್ಸ್ ಕಂಪನಿ ಏನು ಮಾಡ್ತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತಾರೆ ಟು ಇಂಟ್ರೆಸ್ಟ್ ಫಿಕ್ಸ್ ಮಾಡ್ತಾರೆ. ನೆಕ್ಸ್ಟ್ ದೇ ಕ್ಯಾನ್ ಟೇಕ್ ಲೋನ್ ಫ್ರಮ್ ಬ್ಯಾಂಕ್, ಲೈಕ್ ಫ್ರಮ್ ಕಾರ್ಪೊರೇಟ್ ಬ್ಯಾಂಕ್ ತಗೋಬಹುದು, ಲೈಕ್ SBI, ಸಿಂಡಿಕೇಟ್ ಬ್ಯಾಂಕ್, or other financial institutions like IDBI, SIDBI, Exim Bank, ಅಲ್ಲಿಂದ ಲೋನ್ ಅವ್ರು ತಗೋಬಹುದು. ದಟ್ ಈಸ್ ಕಾಲ್ಡ್ ಎಸ್ ಲಾಂಗ್ ಟರ್ಮ್ ಫೈನಾನ್ಸ್. ಲಾಂಗ್ ಟರ್ಮ್ ಫೈನಾನ್ಸ್ ಅದಕ್ಕೆ ಯೂಸ್ ಆಗ್ತದೆ ಫಾರ್ establishing new business, for modification, or for installing any assets, fixed assets. ಅದು ಫೈನಾನ್ಸ್ ಎಲ್ಲಿಂದ ತಗೋಬಹುದು? Sources of long term finance company can take from issue of shares, issue of debentures, loan from bank or other financial institutions. Any doubt in types of industrial finance? First one was short term. What is the meaning of short term? Less than 1 years. Okay, short term finance they borrow from bank, credit card, trade credit, customer advance. Next medium term andra more than 1 years. yadak ಬೇಕಾಗ್ತಾವ fund in medium term ಒಳಗೆ? To modification, open a new business or minor expansion. ಅದು ಎಲ್ಲಿಂದ ತಗೋಬಹುದು ಫಂಡ್ಸ್? issue of shares, issue of debentures, or loan from bank, or deposit from public. Next long term andra more than 5 years. What is the purpose of edak bekada long term finance? Installing fixed assets, expansion of new business, or modification. ಇದು ಎಲ್ಲಿಂದ ತಗೋಬಹುದು ಫಂಡ್ಸ್? issue of shares, debentures, loan from bank, corporate banks ತಗೋಬಹುದು, like commercial banks, not corporate banks, sorry, commercial banks. Commercial banks ಅಂದ್ರೆ like SBI, syndicate bank, like one some Canara bank we have. Financial institution ಅಂದ್ರೆ IDBI bank, IFCI bank, one more ICICI bank, ಅದು ಇಂಡಸ್ಟ್ರಿಗೆ ಹೆಲ್ಪ್ ಮಾಡ್ತದೆ. Okay, ಅದು ತಗೋಬಹುದು. These are the financial institutions. So we'll stop here this. In coming class we'll see the sources of industrial finance, like internal finance and external finance.